ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಇದು ಕೇವಲ ಹಸಿವಿನ ಅಂತ್ಯವಷ್ಟೇ. ಇನ್ಮುಂದೆ ಪರೀಕ್ಷಾ ವ್ಯವಸ್ಥೆಯ ಹೊಣೆಗಾರಿಕೆಯ ಆರಂಭ. ಸರ್ಕಾರದ ಲಿಖಿತ ಭರವಸೆಗಳನ್ನು ಪಡೆದ ನಂತರ ಉಪವಾಸ ಸತ್ಯಾಗ್ರಹ ಕೈಬಿಟ್ಟ ಸೋನಂ ವಾಂಗ್ಚುಕ್. 3 ಅಕ್ಷರ ಇಲ್ಲದ ವ್ಯಕ್ತಿಗಳಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ? ಸಿಟಿ ರವಿ ವಿವಾದಾತ್ಮಕ ಹೇಳಿಕೆ. ಮತ್ತು ಸಂಸತ್ ಭವನದ ಮೇಲಿನ ದಾಳಿ ಖಂಡಿಸಿ ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬಿಜೆಪಿ ಹಾಗೂ ಯೂತ್ ಫಾರ್ ನೇಷನ್ ಸಂಘಟನೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣವನ್ನು ವಿರೋಧಿಸಿ ದೇಶದ ರಾಜಧಾನಿಯಲ್ಲಿ ಭಾರಿ ಸಂಚಲನ ಮೂಡಿಸಿದ ಖ್ಯಾತ ಪರಿಸರ ತಜ್ಞ, ಶಿಕ್ಷಣ ತಜ್ಞ ಹಾಗೂ ಸಮಾಜ ಸೇವಕ ಸೋನಂ ವಾಂಗ್ಚುಕ್ ಅವರ 26 ದಿನಗಳ ಸುದೀರ್ಘ ಉಪವಾಸ ಸತ್ಯಾಗ್ರಹವು ಅಂತಿಮವಾಗಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಕೇಂದ್ರ ಸರ್ಕಾರದೊಂದಿಗೆ ಸತತ 2 ದಿನಗಳ ಕಾಲ ನಡೆಸಿದ ಕಠಿಣ ಹಾಗೂ ಸುದೀರ್ಘ ಮಾತುಕತೆಯ ಬಳಿಕ ಸರ್ಕಾರದಿಂದ ಮಹತ್ವದ ಲಿಖಿತ ಭರವಸೆಗಳನ್ನು ಪಡೆದ ಅವರು ತಮ್ಮ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. ಗುರುವಾರ ಮಧ್ಯರಾತ್ರಿ ಸುಮಾರು 12:30ರ ವೇಳೆಗೆ ಮೇದಾಂತ ಆಸ್ಪತ್ರೆಗೆ ಭೇಟಿ ನೀಡಿದ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮತ್ತು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ವಾಂಗ್ಚುಕ್ ಅವರಿಗೆ ಕಪ್ನಿಂದ ಜ್ಯೂಸ್ ಕುಡಿಸುವ ಮೂಲಕ ಉಪವಾಸವನ್ನು ಅಂತ್ಯಗೊಳಿಸಿದರು. ಈ ಸಂದರ್ಭದಲ್ಲಿ ಲಡಾಖ್ ಅಪೆಕ್ಸ್ ಬಾಡಿಯ ಉನ್ನತ ನಾಯಕರು ಉಪಸ್ಥಿತರಿದ್ದರು. ಕೇಂದ್ರದ ನಿಯೋಗವು ಕೇವಲ ಮೌಖಿಕ ಭರವಸೆ ನೀಡಲು ಮುಂದಾಗಿದ್ದರಿಂದ ಲಿಖಿತ ಒಪ್ಪಂದಕ್ಕೆ ಪಟ್ಟು ಹಿಡಿದಿದ್ದ ವಾಂಗ್ಚುಕ್ ಅವರು ತಮ್ಮ ಉಪವಾಸವನ್ನು ಹೆಚ್ಚುವರಿ 2 ದಿನಗಳ ಕಾಲ ವಿಸ್ತರಿಸಿದರು. ಎದೆಸೀಳಿದರೆ 3 ಅಕ್ಷರ ಇಲ್ಲದ ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ ಎಂದು ಸಿಟಿ ರವಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನು ಸಂಬಂಧ? ಮುಲ್ಲಾಗಳು ಎದೆ ಸೀಳಿದರೆ 3 ಅಕ್ಷರ ಇಲ್ಲ, ಆತ ಬಂದು ನೀಟ್ ವಿರುದ್ಧ ಹೋರಾಟ ಮಾಡುತ್ತಿದ್ದಾನೆ ಎಂದರೆ ಏನರ್ಥ? ಪ್ರತಿಭಟನೆಯಲ್ಲಿ ಬಂದ ಮುಲ್ಲಾಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳ್ತಾರೆ, ಮೋದಿ ಹಠವೋ ಅಂತಾರೆ. ಸಿಇಗೂ ಎನ್ಆರ್ಸಿಗೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೂ ಏನು ಸಂಬಂಧ? ಭಾರತವನ್ನ ತುಂಡರಿಸಬೇಕು ಎಂದು ಹೇಳಿದ ತುಕಡೆ ಗ್ಯಾಂಗ್ಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವು ಎಂದು ಹೇಳಿದರು. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ, ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನು CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನು ಸಂಬಂಧ? CAA ವಿರೋಧಿಗಳು, ತುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತಾಡ್ತಾರೆ. ತುಕಡೆ ಗ್ಯಾಂಗ್ಗಳು ಯಾರೋ ಅಂತ ಗೊತ್ತಿದೆಯಾ ನಿಮಗೆ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂಥ ತುಕಡೆ ಗ್ಯಾಂಗ್ಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಕಲಿ NGOಗಳಿಗೆ ಅವರಿಗೆ ಅಕ್ರಮವಾಗಿ ಹಣ ಬರ್ತಿರೋದನ್ನ ನಿಲ್ಲಿಸುವಂಥ ಕಾಯ್ದೆಯನ್ನು ತರ್ತಾ ಇದ್ದಾರೆ ಅನ್ನುವಂಥ ಭಯವೇ ಅವರಿಗೆ ನಮಗೆ ಬರ್ತಿರುವಂಥ ಹಣದ ಮೂಲ ಅದು ರದ್ದಾಗುತ್ತಲ್ಲಪ್ಪ, ಇಲ್ಲಿ ನಾವು ಯಾವುದೇ ರೀತಿಯ ಷಡ್ಯಂತ್ರ ಮಾಡೋದಕ್ಕೆ ಅವಕಾಶ ಇಲ್ದಂಗೆ ಆಗುತ್ತಲ್ಲೋ ಅನ್ನೋಂಥ ದುಃಖ ಅವ್ರಿಗೆ ಕಾಡ್ತಾ ಇದೆ. ಪರೀಕ್ಷೆ ಅದರಿಂದ ಆದಂಥ ಅಕ್ರಮ, ವಿದ್ಯಾರ್ಥಿಗಳಿಗಾಗಿದ್ದಂಥ ತೊಂದರೆ ಬಗ್ಗೆ ಅವ್ರ ಕಳಕಳಿ ಅಲ್ಲ. ಭಾರತ ವಿರೋಧಿ ಶಕ್ತಿಗಳಿಂದ ಸಂಸತ್ ಭವನದ ಮೇಲೆ ನಡೆದಿರುವ ದಾಳಿ ಹಾಗೂ ಸಂಸತ್ ಆವರಣದ ಬಳಿ ನಡೆದ ಪ್ರತಿಭಟನೆಗಳನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಹಾಗೂ ಯೂತ್ ಫಾರ್ ನೇಷನ್ ಸಂಘಟನೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಆರಂಭವಾದ ಪ್ರತಿಭಟನೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ದೇಶದ ಭದ್ರತೆಗೆ ಧಕ್ಕೆ ತರುವ ಕೃತ್ಯಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಕೇಂದ್ರ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಆರೋಪಿಗಳನ್ನು ಶಿಕ್ಷಿಸುವ ಉದ್ದೇಶದಿಂದ ತ್ವರಿತ ನ್ಯಾಯ ಒದಗಿಸಲು ವಿವಿಧ ರಾಜ್ಯಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ರಚಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರಾಗಿದ್ದರೂ, ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನಿನ ಮುಂದೆ ಉತ್ತರಿಸಬೇಕಾಗುತ್ತದೆ. ನೀಟ್ ವಿಷಯವನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಿಕೊಂಡು ಕೆಲವು ಸಂಘಟನೆಗಳು ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುತ್ತಿವೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಹಲವರಿಗೆ ನೀಟ್ ಪರೀಕ್ಷೆಯ ಕುರಿತು ಸಮಗ್ರ ಮಾಹಿತಿ ಇಲ್ಲ ಎಂಬುದು ಮಾಧ್ಯಮಗಳ ಸಂದರ್ಶನದಲ್ಲಿ ಬಹಿರಂಗವಾಗಿದೆ. ಮಳೆಗಾಲದ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಆರೋಗ್ಯಕರ ಚರ್ಚೆ ನಡೆಯಬೇಕಾದರೆ ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿಸಿ ಸಂಸತ್ ಕಾರ್ಯವನ್ನು ಅಸ್ತವ್ಯಸ್ತಗೊಳಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಹೇಳಿದರು. ಸಮಗ್ರವಾಗಿರುವಂತ ಒಂದು ಐಕ್ಯತೆ ವಿರುದ್ಧ ಇವತ್ತು ಇಂಡಿ ಒಕ್ಕೂಟದಿಂದ
ವ್ಯವಸ್ಥಿತವಾಗಿ ಆಂಟಿ ನ್ಯಾಷನಲ್ ಪ್ರೊಪಗ್ಯಾಂಡವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗಿರೋದ್ರ ಬಗ್ಗೆ ಎಲ್ಲರಿಗೂ ತಿಳಿದಿರುವಂಥ ವಿಷಯನೇ. ಹಂಗಂತ ಕೇಂದ್ರ ಸರ್ಕಾರ ಏನು ಸುಮ್ಮ ಕೂತಿಲ್ಲ. ಕಳೆದ ರಾತ್ರಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು 4 ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ವಿವಿಧ ರಾಜ್ಯಗಳಲ್ಲಿ ರಚನೆ ಮಾಡಿ ಅದರ ಮುಖೇನ ಉನ್ನತ ಮಟ್ಟದ ತನಿಖೆಯನ್ನು ಈಗಾಗಲೇ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತಗೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಿನ್ನೆ ರಾತ್ರಿ ಸ್ಥಾಪನೆಗೆ ತಂದಿದ್ದಾರೆ. ಅದರ ಅಡಿಯಲ್ಲಿ ಇವತ್ತು ಅವರು ಮಾಡಿರುವಂಥ ಆರೋಪಿಗಳು ಯಾರೇ ಇರಲಿ, ಅವ್ರು ಎಷ್ಟೇ ಬಲಿಷ್ಠವಾಗಿರಲಿ, ಅವರಿಗೆ ವರ್ಷಗಟ್ಟಲೆ ನ್ಯಾಯಾಲಯದಲ್ಲಿ ಅವ್ರು ಹಿಂಗೆ ಕಾಲಹರಣ ಆಗದೇ ಇರೋವಂಥ ಕಾರಣಕ್ಕಾಗಿ ಅವರು ತ್ವರಿತವಾಗಿ ಅವ್ರಿಗೆ ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಆಗಿ ಏನು ವಿದ್ಯಾವಂತ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೋನಮ್ ವಾಂಗ್ಚುಕ್ ಅವ್ರಿಗೂ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ಹಲವಾರು ಮಂತ್ರಿಗಳು ಇರ್ಬೋದು ಮತ್ತು ವಿವಿಧ ಸಂಘಟನೆಯವರು ಈಗಾಗಲೇ ಹೋಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ ಅವರಿಗೆ ಧ್ವನಿಯನ್ನು ಕೊಡುವಂಥದ್ದಾಗಿದೆ. ಆದರೆ ಇದನ್ನೆಲ್ಲ ಆಂಟಿ ನ್ಯಾಷನಲ್ ಪ್ರೊಪಗ್ಯಾಂಡವನ್ನು ಇಟ್ಕೊಂಡು ನೀವೆಲ್ಲರೂ ನೋಡಿರ್ಬೋದು, ಅಲ್ಲಿರ್ತಕ್ಕಂಥ ಸ್ಲೋಗನ್ಸು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಬಹುತೇಕ ಯಾರು ನೀಟ್ ಬರೀದೇ ಇರೋರು, ನೀಟ್ ಫುಲ್ ಫಾರ್ಮನ್ನೇ ಗೊತ್ತಿಲ್ಲದೆ ಇರೋವಂಥವ್ರನ್ನ ಎಷ್ಟೋ ಜನ ನೀವೇ ಮಾಧ್ಯಮದವರು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಕೇಳಿದಾಗ ನಮಗೆ ಕರೆದಿದ್ದಾರೆ, ನಾವು ಬಂದಿದ್ದೀವಿ ಅಂತ. ಈಗೇನು ಒಂದು ಕಾಕ್ರೋಚ್ ಜನತಾ ಪಾರ್ಟಿ CJP ಹುಟ್ಟಿದೆ, ಅದಕ್ಕೆ ಇವರೆಲ್ಲ ಸೇರಿ ಧ್ವನಿ ಕೊಟ್ಟು ಅದೊಂದು ಪಾರ್ಟಿನೇ ಅಲ್ಲ, ಇವತ್ತು ಅದು ರಿಜಿಸ್ಟರೂ ಆಗಿಲ್ಲ, ಅದಕ್ಕೆ ಸಂಘಟನೆನೇ ಇಲ್ಲ, ಒಂದು ಫ್ಯಾನ್ ಪೇಜ್ ಸ್ಟೈಲಲ್ಲಿ ರನ್ ಮಾಡಿಕೊಂಡು ಒಂದು ನೆಗೆಟಿವ್ ಆಂಟಿ ನ್ಯಾಷನಲ್ ಪ್ರೊಪಗ್ಯಾಂಡವನ್ನು ತರೋದಕ್ಕೋಸ್ಕರ ಇವತ್ತು ನಾವು ಮಳೆಗಾಲದ ಅಧಿವೇಶನ ಏನು NDA ಸರ್ಕಾರ ಕರೆದಿದೆ, ಇದರಲ್ಲಿ ಸಕ್ರಿಯವಾಗಿ ಮೊದಲು ಭಾಗವಹಿಸಿ ಅದರಲ್ಲಿ ಆರೋಗ್ಯಕರವಾದಂಥ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬಿಟ್ಬಿಟ್ಟು ಇವರು ಬರೀ ಇಲ್ಲಿ ಕರ್ಕೊಂಡೋಗಿ ಇವರಿಗೆ ಅಲ್ಲಿ ಹೋರಾಟ ಮಾಡಿಸೋದು, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅವ್ರಿಗೆ ಈಗ ಆಪೋಸಿಷನ್ ಅವ್ರಿಗೆ ಏನಾಗಿದೆ ಮಾತಾಡೋಕ್ಕೆ ವಿಷಯಗಳೇ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ತೊಗೊಂಡೋಗಿ ಇವತ್ತು ನರೇಂದ್ರ ಮೋದಿಜಿಯವ್ರ ಮನೆ ಮುತ್ತಿಗೆ ಹಾಕೋಂಥದ್ದು, ಸಂಸತ್ನ ನಡಿದಂಗಿರೋವಂಥದ್ದು ಎಷ್ಟು ಉತ್ತಮವಾದಂಥ ಒಂದು ಅಧಿವೇಶನ ಆಗಸ್ಟ್ 13ನೇ ತಾರೀಕುವರೆಗೂ ಇದೆ. ಇಲ್ಲಿ ಆರೋಗ್ಯಕರ ಚರ್ಚೆಗಳು ಮಾಡಿ ದೇಶಕ್ಕೆ ಹಿತವಾಗಿರುವಂಥ ಸಬ್ಜೆಕ್ಟ್ಗಳು ತೊಗೊಳೋದು ಬಿಟ್ಟು ಇಂಥ ಆಂಟಿ ನ್ಯಾಷನಲ್ ಪ್ರೊಪಗ್ಯಾಂಡವನ್ನು ತಂದಿದ್ದಾರೆ. ಇದನ್ನು ಯೂತ್ ಫಾರ್ ನೇಷನ್ ಶೀರ್ಷಿಕೆ ಅಡಿಯಲ್ಲಿ ಎಲ್ಲ ನಾಗರಿಕ ಬಂಧುಗಳು, ವಿಶೇಷವಾಗಿ ನಮ್ಮ ಯುವ ಮಿತ್ರರು ಹಾಸನದಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಪಕ್ಷಾತೀತವಾಗಿ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಈ ಧ್ವನಿ ಎಲ್ಲಿವರೆಗೂ ಇರುತ್ತೆ ಅಂತಂದರೆ, ಎಲ್ಲಿವರೆಗೂ ದೇಶದ ಸಂವಿಧಾನಕ್ಕೆ ಆದ್ಯತೆಯನ್ನು ಕೊಟ್ಟು ಅದರ ಗೌರವಿಸುವಂಥ ಕೆಲಸವನ್ನು ಈ ND ಒಕ್ಕೂಟ ಮಾಡಲ್ಲ, ಅಲ್ಲಿವರೆಗೂ ಈ ಹೋರಾಟ, ಈ ಧ್ವನಿ ನಿರಂತರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಭಟನೆಯಲ್ಲಿ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೇತ್ರಾವತಿ ಮಂಜುನಾಥ್, ಶೋಭನ್ ಬಾಬು, ಹರ್ಷಿತ್, ವೇದಾವತಿ, ಆರ್ ಮೋಹನ್, ರಾಹುಲ್ ಕಿಣಿ, ರಾಜ್ಕುಮಾರ್, ವಿಶಾಲಾಕ್ಷಿ ಸೇರಿದಂತೆ ಪಕ್ಷದ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಯುವಕರು ಹಾಜರಿದ್ದರು. ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ಎಸೆದ ಘಟನೆ ಹಾಗೂ ಪ್ರಧಾನಿ ನಿವಾಸದ ಮುಂದೆ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆಯನ್ನು ಖಂಡಿಸಿ ಬೀದರ್ನಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ಗಣೇಶ್ ಮೈದಾನದಿಂದ ಆರಂಭವಾದ ಪ್ರತಿಭಟನಾ ರ್ಯಾಲಿ ತಹಸೀಲ್ದಾರ್ ಕಚೇರಿವರೆಗೆ ಸಾಗಿತ್ತು. ಹರಳಯ್ಯ ಸರ್ಕಲ್, ಮಡಿವಾಳೇಶ್ವರ ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಸಾಗಿದ ಮೆರವಣಿಗೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಜನಪ್ರತಿನಿಧಿಯೊಬ್ಬರ ಮೇಲೆ ಮೊಟ್ಟೆ ಎಸೆದಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವ ಘಟನೆ. ರಾಜಕೀಯ ವಿರೋಧ ವ್ಯಕ್ತಪಡಿಸಲು ಪ್ರಜಾಸತ್ತಾತ್ಮಕ ಮಾರ್ಗಗಳಿವೆ, ಆದರೆ ದೈಹಿಕ ದಾಳಿ ಅಥವಾ ಅವಮಾನಕಾರಿ ಕೃತ್ಯಗಳನ್ನು ಒಪ್ಪಲು ಸಾಧ್ಯವಿಲ್ಲ. ಪ್ರಧಾನಿ ನಿವಾಸದ ಮುಂದೆ ಕಾಂಗ್ರೆಸ್ ನಡೆಸಿದ್ದ ಪ್ರತಿಭಟನೆಯನ್ನು ಬಿಜೆಪಿ ನಾಯಕರು ಖಂಡಿಸಿದರು. ದೇಶದ ಪ್ರಧಾನಿಯವರ ನಿವಾಸದ ಮುಂದೆ ರಾಜಕೀಯ ಪ್ರದರ್ಶನ ನಡೆಸುವುದು ಸಂಸದೀಯ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ಶಾಸಕರ ಮೇಲೆ ನಡೆದಿರುವ ಘಟನೆ ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿಯನ್ನು ತೋರಿಸುತ್ತದೆ. ಪ್ರತಿಭಟನೆಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವತ್ ಖೂಬಾ, ಶಾಸಕ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಹಾಜರಿದ್ದರು.
ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಹೊಣೆಗಾರಿಕೆಯಲ್ಲ, ಪ್ರತಿಯೊಬ್ಬ ನಾಗರಿಕನ ಜೀವನ ಶೈಲಿಯ ಭಾಗವಾಗಬೇಕು ಎಂಬ ಮಹತ್ವದ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ಉದ್ದೇಶದಿಂದ ಟೈಮ್ ಶಿಕ್ಷಣ ಸಮೂಹ ಸಂಸ್ಥೆ 6ನೇ ವರ್ಷದ ಹಸಿರಸಿರಿ ಸಸ್ಯೋತ್ಸವ 2026 ಜುಲೈ 25ರ ಶನಿವಾರದಂದು ನಗರದ ಸಮೀಪ ವಿಜಯನಗರದಲ್ಲಿರುವ ಟೈಮ್ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಟೈಮ್ ಸಮೂಹ ಸಂಸ್ಥೆ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಿಳಿಸಿದರು. ಆಕ್ಷನ್ ತಗೊಳ್ಳಲ್ಲ, ಒಂದು ಸಣ್ಣ ಪ್ರಯತ್ನ, ಇದರಿಂದನೇ ಎಲ್ಲ ಬದಲಾಗುತ್ತೆ ಅಂತಲ್ಲ, ಒಂದು ಪ್ರಯತ್ನ ಒಬ್ಬ ಮಾಡೋದಕ್ಕಿಂತ ನಮ್ಮ ಎಲ್ಲ ಸಮೂಹ ಸಂಸ್ಥೆಗಳಲ್ಲಿ 5,000 ಮಕ್ಕಳಿದ್ದಾರೆ. ಪ್ರತಿ ವರ್ಷ ಈ ಮಕ್ಕಳಿಗೆ 2 ಗಿಡ ಕೊಟ್ಟು ಪೋಷಣೆ ಮಾಡೋ ಥರ ಒಂದು ಕಾರ್ಯಕ್ರಮ ಮಾಡ್ಕೋತಾ ಇದ್ದೀವಿ. ಸೊ ನನ್ನ ಉದ್ದೇಶದಲ್ಲೂ ಅಟ್ಲೀಸ್ಟ್ 10% ಔಟ್ಪುಟ್ ಬಂದರೆ ಸಾಕು ಅಂತ. ನಾವು ಕೊಡೋ 10,000 ಗಿಡದಲ್ಲಿ ಅಟ್ಲೀಸ್ಟ್ 1,000 ಮರಗಳಾದರೆ ಸಾಕು ಅನ್ನೋದು ಮೂಲ ಉದ್ದೇಶ ಇದ್ರದ್ದು. ಕಳೆದ 5 ವರ್ಷದಿಂದ ಇದೇ ಕಾರ್ಯಕ್ರಮ 2021ಕ್ಕೆ ಪ್ರಾರಂಭ ಆಗಿದ್ದು 5 ವರ್ಷ ಮುಗಿಸಿದ್ದೀವಿ. 50,000 ಸಸಿಗಳನ್ನ ವಿತರಣೆ ಮಾಡಿದ್ದೀವಿ. ಅದನ್ನು ಹೇಗೆ ಮಾನಿಟ್ರ್ ಮಾಡ್ತೀವಿ ಅಂದರೆ ಕ್ಲಾಸ್ ಟೀಚರ್ಸ್ಗಳು ಮಾನಿಟ್ರ್ ಮಾಡ್ತಾರೆ. ಅದನ್ನು ಸ್ಕೂಲ್ ಮಕ್ಕಳನ್ನ ಮಾನಿಟ್ರ್ ಮಾಡೋದು ಸುಲಭ, ಕಾಲೇಜ್ ಮಕ್ಕಳು ಕಷ್ಟ. ಸ್ಕೂಲ್ ಮಕ್ಕಳು ಅದೇನು ಫಾಲೋ ಅಪ್ ಆಯಿತು ಅದನ್ನು ಮಕ್ಕಳಿಗೆ ತೊಗೊಂಬಂದು ಟೀಚರ್ಸಿಗೆ ಆ ಫೋಟೋಸ್ನ ಕೊಡ್ತಾರೆ. ಯಾರು 1 ವರ್ಷ ಪೂರ ಮಾನಿಟ್ರ್ ಮಾಡಿರೋ ಒಂದನ್ನು ಫೋಟೋ ಕೊಡ್ತಾರೋ ಅವ್ರಿಗೊಂದು ಸರ್ಟಿಫಿಕೇಟ್ನ ಮೋಟಿವೇಟ್ ಮಾಡೋಕ್ಕೆ ಈ ಥರ 4 ವರ್ಷದಿಂದನೂ ನಮ್ಮ ಎಲ್ಲ ಸಂಸ್ಥೆಗಳು ಹಾಸನ್ನು, ಅರ್ಕಲಗೂಡು, ಚನ್ನರಾಯಪಟ್ಟಣ, ತಿಪಟೂರು, ಕಡೂರು, ಭದ್ರಾವತಿ, ಆಲೂರು ಇಷ್ಟೂ ಕಡೆನೂ ಕೂಡ ಇರೋ ಮಕ್ಕಳುಗಳಿಗೆ 2 ಸಸಿನ ವಿತರಣೆ ಮಾಡ್ಕೋತಾ ಇದ್ದೀವಿ. ಇನ್ನೊಂದು ಬದಲಾವಣೆ ಪ್ರತಿ ವರ್ಷ ನಡೆದ ಹಾಗೆ ನಾವು ಬದಲಾವಣೆ ಮಾಡ್ಕೊಂಡಿದ್ದು ಅಂದರೆ ಈ ಗಿಡಗಳನ್ನ ತಗೊಂಡು ಹೋಗಬೇಕು ಅಂದರೆ ಮಕ್ಕಳುಗಳು 2 ಬಟ್ಟೆ ಬ್ಯಾಗನ್ನು ತರಲೇಬೇಕು ಅನ್ನೋ ಥರದನ್ನು ಮಾಡಿದ್ದೀವಿ. ಅಂದರೆ ಅಟ್ಲೀಸ್ಟ್ ಆ ಬಳಕೆಯಲ್ಲಾದರೂ ಕೂಡ ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಟ್ಟೆ ಬ್ಯಾಗ್ನು ಕೂಡ ಹೆಚ್ಚು ಬಳಕೆ ಮಾಡ್ಕೊಳ್ಳೋದು. ಈ ವರ್ಷ ಇದನ್ನು ಇನಾಗ್ರಲ್ ಮಾಡೋಕ್ಕೆ ನಮ್ಮ ಮುಂದಿನ ರೋಟ್ರಿ ಝೋನಲ್ 3182ನ ಗವರ್ನರ್ ಆದಂಥ ಅಲೆನ್ ಸರ್ ಅವರು ಬರ್ತಾ ಇದ್ದಾರೆ. ರೋಟ್ರಿ ಸಹಯೋಗ ಇರೋದ್ರಿಂದ ಬೆಳಗ್ಗೆ 10:30ಕ್ಕೆ ಟೈಮ್ ಶಾಲಾ ಆವರಣದಲ್ಲಿ ಇದು ಇನಾಗ್ರೇಟ್ ಆಗುತ್ತೆ. ಬೇರೆ ಬೇರೆ ಕಾಲೇಜ್ಗಳಲ್ಲಿ ಬೇರೆ ಬೇರೆ ದಿನ ನಡೆಯುತ್ತೆ, ಬಟ್ ಇನಾಗ್ರೇಷನ್ ಆಗೋದು ನಮ್ಮ ಶಾಲೆಯಿಂದನೇ ವಿಜಯನಗರದಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ರಾಯಲ್ಸ್ ಕ್ಲಬ್ ಅಧ್ಯಕ್ಷ ದಿಲೀಪ್, ಕಾರ್ಯದರ್ಶಿ ಹರೀಶ್, ಖಜಾಂಚಿ ಪವನ್, ಸಚಿನ್, ಯೋಗೇಶ್ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಜ್ಜಿಯ ಅಡುಗೆ
ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ಏಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ. ಆಕರ್ಷಕ ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಮೈಸೂರಿನ ಸಾಂಪ್ರದಾಯಿಕ ಸಿಹಿಯ ಪರಂಪರೆ ಮಲೆನಾಡಿನ ಮನೆ ಮನಗಳಲ್ಲಿ ನೆಲೆಸಿದ ಕ್ಷಣದಿಂದ ಇಂದಿನ ಈ ಅದ್ಭುತ ಪಯಣದವರೆಗೆ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹಾಸನ ಶಾಖೆಗೆ 10ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಈ ವಿಶೇಷ ದಿನಕ್ಕೆ ಸಿಹಿಯಾದ ಕೊಡುಗೆ 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜುಲೈ 3ರಿಂದ ಜುಲೈ 5ರವರೆಗೆ ಮಾತ್ರ. TNC ಅಪ್ಲೈ. ಸಂಪ್ರದಾಯದ ರುಚಿ, ಗುಣಮಟ್ಟದ ನಂಬಿಕೆ ಮತ್ತು ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕುಂದಗೋಳ ತಾಲೂಕಿನ ಯರೇಬೂದಿಹಳ್ಳಿ ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳು ಬಸ್ಸಿಗಾಗಿ ಪರದಾಡುತ್ತಿರುವ ದೃಶ್ಯ ಈ ಗ್ರಾಮದಲ್ಲಿ ಕಂಡು ಬಂದಿದೆ. ಗ್ರಾಮದ ವಿದ್ಯಾರ್ಥಿಗಳು ಬಸ್ಸಿನ ಅಭಾವಕ್ಕೆ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬಸ್ಸಿನ ವ್ಯವಸ್ಥೆ ಇನ್ನೂ ಬಗೆಹರಿದಿಲ್ಲ. ಈ ಗ್ರಾಮದಲ್ಲಿ ಇರುವ ಬಸ್ ಸ್ಟ್ಯಾಂಡ್ ಸ್ವಚ್ಛತೆಯಿಂದ ಕೂಡಿಲ್ಲ ಹಾಗೂ ಬಸ್ಸಿನ ವ್ಯವಸ್ಥೆಯನ್ನು ಸರಿಪಡಿಸಿಕೊಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು. ಇಲ್ಲವಾದರೆ ಬರುವ ದಿನಮಾನಗಳಲ್ಲಿ ಬಸ್ಸಿನ ವ್ಯವಸ್ಥೆಗಾಗಿ ಪ್ರತಿಭಟನೆಯ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ವಿದ್ಯಾರ್ಥಿಗಳು ಎಚ್ಚರಿಸಿದರು. ವಿಶೇಷ ಚೇತನರ ಜೀವನ ಮಟ್ಟ ಸುಧಾರಿಸುವ ಉದ್ದೇಶದಿಂದ ಹಾಸನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಶೇಷ ಚೇತನರಿಗೆ ಮೀಸಲಾದ ಅನುದಾನದಡಿ ವಿವಿಧ ಸಹಾಯಕ ಸಲಕರಣೆಗಳನ್ನು ಆಲೂರು ಹಾಗೂ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಉಚಿತವಾಗಿ ವಿಸ್ತರಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ಸಮಾಜದ ಮುಖ್ಯ ವಾಹಿನಿಯಲ್ಲಿ ವಿಶೇಷ ಚೇತನರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಅಗತ್ಯ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುತ್ತಿದ್ದು, ಈ ಯೋಜನೆಗಳು ಅವರ ದೈನಂದಿನ ಜೀವನವನ್ನು ಸುಗಮಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಗ್ರಾಮೀಣ ಆರೋಗ್ಯ ಸೇವೆಯನ್ನು ಮತ್ತಷ್ಟು ಬಲಪಡಿಸಲು ಆಸ್ಪತ್ರೆಗಳಿಗೆ 5 ECG ಯಂತ್ರಗಳನ್ನು ಸಹ ಹಸ್ತಾಂತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂಗನವಾಡಿ ಕೇಂದ್ರಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ ಅಗತ್ಯವಿರುವ ಇನ್ನಷ್ಟು ಮೂಲ ಸೌಕರ್ಯ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಬಂದಂಥ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಅದರಲ್ಲೂ ಕೂಡ ಅಂಗವಿಕಲರಿಗೆ ಮತ್ತು ಅಂಗನವಾಡಿಗಳಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೀಸಲಿಟ್ಟಂಥ ಹಣದಲ್ಲಿ ಈ ದಿನ ನಾನು ಸುಮಾರು ಕಟ್ಟಾಯ ಹೋಬಳಿಯ 7 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳಿಗೆ ನಲಿಕಲಿ ಚೇರ್ ಏನು ಮಕ್ಕಳುಗಳಿಗೆ ಕೂರ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ,
ಆ ನಿಟ್ಟಿನಲ್ಲಿ ಸುಮಾರು 150 ಚೇರು 330 ಟೇಬಲ್ನ ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ECG ಮಿಷನ್ ಡಿಜಿಟಲ್ ಏನು ಈಗ ಹಳ್ಳಿ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ECG ಮಾಡಲಿಕ್ಕೆ ನೀವು ಟೌನ್ಗೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು 5 ಆಸ್ಪತ್ರೆಗಳಿಗೆ ಅಂಕಪುರ ಇರ್ಬೋದು, ಕಾರ್ಲೆ ಇರ್ಬೋದು, ಗೊರೂರು ಇರ್ಬೋದು, ದೊಡ್ಡಬಿಕ್ನಳ್ಳಿ ಇರ್ಬೋದು, ಕಟ್ಟಾಯ ಇರ್ಬೋದು, ಈ ಎಲ್ಲ ಆಸ್ಪತ್ರೆಗಳಿಗೆ ಡಿಜಿಟಲ್ ECG ಮಿಷನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ. ಅದ್ರ ಜೊತೆಗೆ ಏನು ನಮ್ಮ ಅಂಗವಿಕಲಗಳಿದ್ದಾರೆ, ಕಿವಿ ಕೇಳದೇ ಇರತಕ್ಕಂಥವ್ರು, ಅವ್ರಿಗೆಲ್ಲರೂ ಕೂಡ ಇಯರಿಂಗ್ ಏಡ್ಸ್ ಇರ್ಬೋದು, ಇಯರಿಂಗ್ ಏಡ್ಸ್ ಇರ್ಬೋದು, ವಾಟರ್ ಬೆಡ್ ಯಾರು ಪೇಷಂಟ್ಗಳಾಗಿ ಮನೆಯಲ್ಲೇ ಮಲಗಿರ್ತಾರೆ, ಇಯರಿಂಗ್ ಬಡ್ಸ್ನೂ ಕೂಡ 6 ಜನಕ್ಕೆ ಹಸ್ತಾಂತರವನ್ನು ಮಾಡಿದ್ದೀನಿ. ವಾಟರ್ ಬೆಡ್ಡು 4 ಜನಕ್ಕೆ ಹಸ್ತಾಂತರ ಮಾಡಿದ್ದೀನಿ. ಅದೇ ಈಗ ವೀಲ್ ಚೇರ್ನು ಕೂಡ 4 ಜನಕ್ಕೆ ತಮ್ಮ ಮುಂದೆ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ವಾಕಿಂಗ್ ಸ್ಟಿಕ್ 8 ಜನಗಳಿಗೆ ಕೊಟ್ಟಿದ್ದೀನಿ. ಅದೇ ರೀತಿ ಬ್ಲೈಂಡ್ ಸ್ಟಿಕ್ನು ಕೂಡ 4 ಜನಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಅಂಗನವಾಡಿಗಳು ಸುಮಾರು 15 ಅಂಗನವಾಡಿಗಳಿಗೆ ಅದೇ ಹೇಳಿದ್ನಲ್ಲ ಈಗ ಚೇರ್ಸ್ ಮತ್ತು ಟೇಬಲ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ನಮಗೆ ಬರ್ತಕ್ಕಂಥ ಅನುದಾನವನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡು ಆಯಾ ಅಂಗನವಾಡಿ ಟೀಚರ್ಗಳು ಮತ್ತು ಅವರ ನಮ್ಮ CDP ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅಲ್ಲಿಗೆ ಏನು ಅವಶ್ಯಕತೆ ಇದೆ, ಮತ್ತು ನಾನು ಕೂಡ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನನಗಿರ್ತಕ್ಕಂಥ ಅನುಭವದ ಮೇಲೆ ಅದೇ ರೀತಿಯಲ್ಲಿ ಯಾರು ನಿರಂತರವಾಗಿ ರೋಗಿಗಳು ಬೆಡ್ಡಲ್ಲೇ ಮಲಗಿರ್ತಾರೆ ಅವ್ರಿಗೆ ವಾಟರ್ ಬೆಡ್ ಕೊಡೋದ್ರ ಮುಖಾಂತರ ಇರ್ಬೋದು, ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆ ಡಾಕ್ಟ್ರುಗಳ ಹತ್ರ THOಗಳ ಜೊತೆ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅವ್ರಿಗೆ ಉಪಯೋಗ ಆಗ್ತಕ್ಕಂಥ ಉಪಕರಣಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ನಮ್ಮೆಲ್ಲರ ಉದ್ದೇಶ ಒಂದೇ, ಬರ್ತಕ್ಕಂಥ ಅನುದಾನವನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಮತ್ತು ಮಕ್ಕಳುಗಳಿಗೆ ಅನುಕೂಲ ಆಗಬೇಕು, ಮತ್ತು ಯಾರು ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅವ್ರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಇವತ್ತೆಲ್ಲವನ್ನೂ ಕೂಡ ತಮ್ಮ ಮುಂದೆ ಯಾರು ಬೆನಿಫಿಷರಿಗಳಿದೆ ಅವರ ಕರೆದು ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂಗನವಾಡಿಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಉಪಯೋಗಗಳು ಮತ್ತು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಿರ್ಧಾರವನ್ನು ಮಾಡಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಹಾಸನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ HD ಗಿರೀಶ್, ತಾಲೂಕು ಪಂಚಾಯಿತಿ ಸಿಬ್ಬಂದಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ವಾತ್ಸಲ್ಯಮಯಿ ದಿವಂಗತ ಶ್ರೀಮತಿ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಕೋರಿ ದಿನಾಂಕ ಜುಲೈ 27 ಸೋಮವಾರ ಮಧ್ಯಾಹ್ನ 12:15ಕ್ಕೆ ಪಟ್ಟಣದ ಚೆನ್ನಂಬಿಕಾ ಸಮುದಾಯ ಭವನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ತಾಲೂಕು JDS ಅಧ್ಯಕ್ಷ HS ಪುಟ್ಟಸೋಮಪ್ಪ ಹೇಳಿದರು. ದಿನಾಂಕ 27/7/26 ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಮಾತೃ ಸ್ವರೂಪಿಣಿ ವಾತ್ಸಲ್ಯಮಯಿ ಆದರ್ಶ ಮಹಿಳೆ, ಆದರ್ಶ ಗೃಹಿಣಿ, ಆದರ್ಶ ದಂಪತಿ, ಈ ರೀತಿ 87 ವರ್ಷಗಳ ತುಂಬು ಜೀವನವನ್ನು ನಡೆಸಿ ನಮ್ಮನ್ನು ಅಗಲಿ ಶಿವೈಕ್ಯರಾಗಿರ್ತಕ್ಕಂತಹ ಶ್ರೀಮತಿ ಚೆನ್ನಮ್ಮನವರಿಗೆ ಹೊಳೆನರಸೀಪುರ ತಾಲೂಕಿನ ನಾಗರಿಕರು, ಮುಖಂಡರು, ಕಾರ್ಯಕರ್ತ ಬಂಧುಗಳು, ELA ಗಳು ಎಲ್ಲರೂ ಸೇರಿ ಪಟ್ಟಣದ ಚೆನ್ನಂಬಿಕಾ ಸಮುದಾಯ ಭವನದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಿನ ಪ್ರಮುಖ ಮುಖಂಡರಾದ ಪುಟ್ಟಸ್ವಾಮಿ, ಚಿನ್ನೇಗೌಡ, ಜಗನ್ನಾಥ್, ಕೃಷ್ಣೇಗೌಡ, ಪ್ರಕಾಶ್, ಚಂದ್ರಶೇಖರ್, ಪ್ರಹ್ಲಾದ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉತ್ತಮ ಮಳೆಯಾಗಲಿ ಹಾಗೂ ಪ್ರಕೃತಿ ಸಮತೋಲನ ಮರುಸ್ಥಾಪನೆಯಾಗಲಿ ಎಂಬ ಸಂಕಲ್ಪದೊಂದಿಗೆ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಹಾಸನ ಜಿಲ್ಲಾ ಘಟಕವು ಜುಲೈ 28ರಿಂದ ಆಗಸ್ಟ್ 1ರವರೆಗೆ 5 ದಿನಗಳ ಪರ್ಚಲ್ಯ ಜಪ, ಹೋಮ ಹಾಗೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಜ್ಯ ಕಾರ್ಯದರ್ಶಿ ವೇಣುಗೋಪಾಲ್ ಹೇಳಿದರು. ವೃತ್ತಿಯಾಗಿ ನಮಗೆ ವ್ಯವಸಾಯಕ್ಕೆ ಮತ್ತು ಸಾರ್ವಜನಿಕ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಕಳೆದ ಈ ವರ್ಷದಲ್ಲಿ ನಮಗೆ ನೀರಿನ ಬವಣೆ ಎದ್ದು ಕಾಣ್ತಾ ಇದೆ. ಜಲಾಶಯಗಳು ಖಾಲಿಯಾಗಿದೆ ಮತ್ತು ನಮ್ಮ ವ್ಯವಸಾಯಕ್ಕೆ ನೀರಿಲ್ಲ, ಅಥವಾ ಕುಡಿಯೋ ನೀರಿನೂ ಮುಂದಿನ ದಿನ ಕಷ್ಟ ಆಗ್ಬೋದು. ಇಡೀ ರಾಜ್ಯದಲ್ಲಿ ಕೆಲವು ಕಡೆ ಬರ ಇದೆ, ಕೆಲವು ಕಡೆ ಅತಿವೃಷ್ಟಿಯಾಗಿದೆ. ಈ ರೀತಿಯ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ಅಧಿಕಾರದಲ್ಲಿರೋರು ಅವರು ಏನು ಪರಿಹಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ದೇವರ ಅನುಗ್ರಹ ಇರಬೇಕು, ಭಗವಂತನ ಅನುಗ್ರಹ ಇರಬೇಕು. ಈ ಒಂದು ಮಳೆ ಮತ್ತೆ ನಮಗೆ
ಒಳ್ಳೆಯ ಮಳೆ ಆಗಲಿ, ರೈತರಿಗೆ ಒಳ್ಳೆಯದಾಗಲಿ, ಬೆಳೆಗಳನ್ನು ಬೆಳೀಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಭಾವನೆಯಿಂದ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ನಾವೊಂದು ಪರ್ಜನ್ಯ ಹೋಮ ಅಂತ ನಮ್ಮ ಹಾಸನದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ದಿನಾಂಕ 28ರಿಂದ 1ನೇ ತಾರೀಕಿನವರೆಗೆ 5 ದಿನದ ಒಂದು ಪರ್ಜನ್ಯ ಹೋಮ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. 28ಕ್ಕೆ ರಾಮನಾಥ್ಪುರದಲ್ಲಿ ನಮ್ಮ ಕಾವೇರಿ ನದಿಯಲ್ಲಿ ಮೊದಲನೇ ದಿನ ಪರ್ಜನ್ಯ ಸಂಕಲ್ಪ ಮಾಡಿ ನಂತರ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 29ನೇ ತಾರೀಕಿಂದ ಹಾಸನದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ನಮಗೆ 4 ದಿನಗಳ ವಿವಿಧ ಹೋಮಗಳು, ರುದ್ರಾಭಿಷೇಕ ಮತ್ತು ಪರ್ಜನ್ಯ ಜಪ ನಡೆಯುತ್ತೆ. ಇಷ್ಟು 3 ಕಾರ್ಯಕ್ರಮಗಳು ನಡೆಯುತ್ತೆ. 1ನೇ ತಾರೀಕು ವಿಶೇಷವಾಗಿ ಅವತ್ತು ಪರ್ಜನ್ಯ ಹೋಮ ಇರುತ್ತೆ. ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ಜಿಲ್ಲಾಧ್ಯಕ್ಷ ನಿಟ್ಟೂರು ಜಯರಾಮ್, ಕಾರ್ಯದರ್ಶಿ ಅನಂತು, ಪ್ರಧಾನ ಕಾರ್ಯದರ್ಶಿ ನರಸಿಂಹ ಶರ್ಮಾ, ಉಪಾಧ್ಯಕ್ಷ ಮಂಜುಳಾ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದು ಕೇವಲ ಹಸಿವಿನ ಅಂತ್ಯವಷ್ಟೇ. ಇನ್ಮುಂದೆ ಪರೀಕ್ಷಾ ವ್ಯವಸ್ಥೆಯ ಹೊಣೆಗಾರಿಕೆಯ ಆರಂಭ. ಸರ್ಕಾರದ ಲಿಖಿತ ಭರವಸೆಗಳನ್ನು ಪಡೆದ ನಂತರ ಉಪವಾಸ ಸತ್ಯಾಗ್ರಹ ಕೈಬಿಟ್ಟ ಸೋನಂ ವಾಂಗ್ಚುಕ್. 3 ಅಕ್ಷರ ಇಲ್ಲದ ವ್ಯಕ್ತಿಗಳಿಗೂ ನೀಟ್ ಪರೀಕ್ಷೆಗೂ ಏನು ಸಂಬಂಧ? ಸಿಟಿ ರವಿ ವಿವಾದಾತ್ಮಕ ಹೇಳಿಕೆ. ಮತ್ತು ಸಂಸತ್ ಭವನದ ಮೇಲಿನ ದಾಳಿ ಖಂಡಿಸಿ ಎನ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬಿಜೆಪಿ ಹಾಗೂ ಯೂತ್ ಫಾರ್ ನೇಷನ್ ಸಂಘಟನೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.